ಏನೋ ಸೀದೋಗಿರೋ ವಾಸನೆ. ಲೋ ಪಂಚಾಂಗ, ಪಂಚಾಂಗ, ಲೋ ಪಂಚಾಂಗ. ಎಲ್ಲಪ್ಪ ಇವನು? ಅಯ್ಯೋ. ಲೋ ಪಂಚಾಂಗ. ಅಯ್ಯೋ, ಆಮ್ಲೆಟ್ ಅಲ್ಲ ಸೀದೋಗಿದ್ಯಲ್ಲೋ. ಏನಣ್ಣ ಬೆಳಗಾಗೆದ್ದು ಒಳ್ಳೆ ಸೈರನ್ ತರ ಕೂಗ್ತಾ ಇದೀರಲ್ಲ. ನಿಮ್ಮ ಅಪ್ಪ ಅಮ್ಮ ನಿನ್ಗೆ ಪಂಚಾಂಗ ಅಂತ ಯಾಕೋ ಹೆಸರಿಟ್ರು? ನಮ್ಮ ಅಪ್ಪ ಅಮ್ಮನಿಗೆ ಮಕ್ಕಳೇ ಇರ್ಲಿಲ್ವಂತೆ. ಯಾರೋ ಹಾಸಿಗೆ ಕೆಳಗಡೆ ಪಂಚಾಂಗ ಇಟ್ಕೊಂಡು ಮಲ್ಕೊಳ್ಳಿ ಮಕ್ಕಳಾಗತ್ತೆ ಅಂತಂದ್ರು. ಮಲಗಿದ್ರು, ಇಟ್ರು, ಈ ಪಂಚಾಂಗ ಬಂದ. ಇಷ್ಟೊತ್ತು ಎಲ್ಲಿ ನೆಗೆದು ಬಿದ್ದೋಗಿದ್ಯೋ? ನನ್ ರೂಮಲ್ಲೇ ನೆಗೆದು ಬಿದ್ದಿದ್ದೆ. ಒಲೆ ಮೇಲೆ ಆಮ್ಲೆಟ್ ಹಾಕಿ ರೂಮ್ಗೆ ಹೋಗೋದೇನ ಇಡಿಯಟ್. ಇನ್ನೊಂದ್ಸಲ ಈ ತರ ಕೆಲಸ ಮಾಡಿದ್ರೆ ನಿನ್ ಸಂಬಳದಲ್ಲಿ ಹಿಡಿಬೇಕಾಗುತ್ತೆ, ಹುಷಾರ್. ಮೊದಲಷ್ಟು ಮಾಡಿ ಅಣ್ಣ, ಈ ನೆವದಲ್ಲ ಅದು ತಿಳ್ಕೊತೀನಿ ಸಂಬಳ ಅಂದ್ರೆ ಏನು ಅನ್ನೋದನ್ನ. ನಾನು ಇಲ್ಲಿಗೆ ಬಂದು 5 ವರ್ಷ ಆಯ್ತು, ಇಲ್ಲಿ ತನಕ ನೋಡಿಲ್ಲ ಆ ಸಂಬಳ ಅನ್ನೋ ಮುಂಡೆದನ್ನ. ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪಂಚಾಂಗ. ಮನೆಯಲ್ಲಿ ರೇಷನ್ ಇಲ್ಲ. 2-3 ದಿನದಿಂದ ಎಲ್ಲಾ ಡಬ್ಬಗಳು ಖಾಲಿ. ಮನೆ ಮಾಲೀಕ ಮಾಣಿಕ್ಲಾಲ್ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಮನೆ ಬಾಡಿಗೆಗಾಗಿ. ಕೊಟ್ರಾಯ್ತು, ಕೊಡದೆ ನೋಡೋಗ್ತಿವೇನಾ? ಮಕ್ಕಳ ಸ್ನಾನ ಮಾಡಿದ್ರು? ನೆನ್ನೆ. ಇವತ್ತು ಕಾಟ್ ಮೇಲೆ ಸ್ಲೀಪಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಮ್ಮ ಮಹಾರಾಣಿ ಅವರೇ, ಬೆಳಗಾಗಿದೆ, ಸ್ವಲ್ಪ ಎದ್ದೇಳ್ತೀರಾ? ಚಿನ್ನ, ಚಿನ್ನ, ಕಾಫಿ ರೆಡಿ. ಕುಡಿ. ಅಯ್ಯೋ ಅಂಕಲ್, ಅಂಕಲ್ ಪ್ಲೀಸ್ ಅಂಕಲ್. ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೋಡಿ, ತಿಂಡಿ ರೆಡಿ ಆಗಿದೆ, ಎಲ್ಲ ಮಕ್ಕ ತೊಳ್ಕೊಂಬನ್ನಿ, ನಡೀರಿ. ಅಂಕಲ್, ಭಾನುವಾರ ಮುಗ್ದೋಯ್ತಾ? ಭಾನುವಾರ ಮುಗ್ದೋಯ್ತು, ಸೋಮವಾರ ಬಂದಾಯ್ತು, ಸ್ಕೂಲ್ಗೆ ಲೇಟ್ ಆಯ್ತು, ಎಲ್ಲ ರೆಡಿ ಆಗಿ ಬೇಗ ನಡೀರಿ. ಏನಂಕಲ್ ಈ ಹಳಾದ್ ಸೋಮವಾರ ಭಾನುವಾರ ತಕ್ಷಣ ಬರುತ್ತೆ? ಅದಾ, ಜೀವನ ಅನ್ನೋದು ಚಕ್ರ ಇದ್ದ ಹಾಗೆ. ದುಃಖ ಆದ್ಮೇಲೆ ಸುಖ, ಸುಖ ಆದ್ಮೇಲೆ ದುಃಖ, ಹಗಲಾದ್ಮೇಲೆ ರಾತ್ರಿ, ರಾತ್ರಿ ಆದ್ಮೇಲೆ ಹಗಲು, ಹಾಗೆ ಭಾನುವಾರ ಆದ್ಮೇಲೆ ಸೋಮವಾರ.